ಕಲ್ಪನೆ. ಅವರು ಶಾಸಕರಾಗಬೇಕಾದ್ರೆ ಮುಂಚೆ JP ನಗರದಲ್ಲಿ ಬೆಂಗಳೂರಲ್ಲೇ ಮೊದಲೇ ಸಭೆ ಮಾಡಿದ್ದು ಅನ್ಸುತ್ತೆ. ಅವರು ಆ ಚುನಾವಣೆಯಲ್ಲಿ ಕೆಲವು ಮಾತುಗಳನ್ನ ಆಡಿರೋದು ಇವತ್ತು ಸಹ ನೆನಪಿದೆ. ನಂದೇನೂ ಇಲ್ಲ, ನಾನು ಇರೋದೇ ಜನಸೇವೆಗೆ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳಿದರು, ನಾನು ಚಾಟಿ ಮೀನು ಥರ ಸಮುದ್ರದಿಂದ ಚಾಟಿ ಮೀನ ದಂಡಿಗೆ ಎತ್ತಿ ಹಾಕಿದ ಮೇಲೆ ಅದನ್ನ ಉಪ್ಪು ನೀರಿಗೆ ಹಾಕಿ ಒಣಸಿ, ಉಪ್ಪು ನೀರಿಗೆ ಹಾಕಿ ಒಣಸಿ ಯಾವ ರೀತಿ ಆಗಿರುತ್ತೋ ಆ ರೀತಿ ನಾನು ಆಯ್ದೆ ಅಂತ, ಇನ್ನು ಒಣಸೋಗಿಲ್ಲ ಅಂತ. ಅಂದರೆ ಅಷ್ಟೊಂದು ಅನುಭವಿಸಿದ್ದೀನಿ, ಜನರ ಕಷ್ಟದ ಬಗ್ಗೆ ನನಗೆ ಅರಿವಿದೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿದರು. ಅದಾದಮೇಲೆ ಇನ್ನೊಂದು ಇವಾಗ ಒಂದು ಮಾತು ಹೇಳಿದರು, ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದಂಥವ್ರು. ಇಲ್ಲಿ ಯಾರೆಲ್ಲ ಹೋಟ್ಲ್ ಮಾಡಿದ್ರು, ಏನೇನು ಉದ್ಯಮ ಮಾಡಿದ್ರು, ಅವ್ರ ಮನೆ ಜೀವನ ಎಲ್ಲ ಒಂದೆರಡು ಹಸುಗಳಿಂದ ನಡೆದಿರುವಂಥದ್ದಿದೆ. ಎಕರೆ ಜಮೀನಿದ್ರೂ ಸಹ ಬಿಂದಾಸಾಗಿ ಖರ್ಚು ಮಾಡೋಕ್ಕಾಗ್ತಾಯಿದ್ದಿಲ್ಲ. ಕೊಚ್ಚಕ್ಕಿ ಮಾತ್ರ ಮನೆಯಲ್ಲಿದ್ರೂ ಸಹ ಹಾಲು ಕರೆದು ಡೈರಿಗೆ ಹಾಕಿ ಅದರಲ್ಲೇ ಚಾಪುಡಿ ಸಕ್ಕರೆ ತರಕಿತ್ತು ಅನ್ಸುತ್ತೆ. ಆ ರೀತಿ ಜೀವನ ಮಾಡ್ಕೊಂಡು ಬಂದಂಥವ್ರು. ಆ ಬೈಂದೂರು ಕಾರ್ಯಕ್ರಮದಲ್ಲಿ ನಾನು ವಿಡಿಯೋ ನೋಡಿದೆ. ನಾನು ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ, ನಾನು ದೊಡ್ಡಬಳ್ಳಾಪುರ ತನಕ ಬಂದು ವಾಪಸ್ ಬಂದೆ ಕಾರ್ಯಕ್ರಮಕ್ಕೆ. ನಮ್ಮ ಶಿವಣ್ಣವ್ರು ಹೋಗಿದ್ದಾರೆ, ಸಾಕು ಒಬ್ರು ಯಾರು ಇದ್ರು ಸಾಕಂತೇಳಿ ಮತ್ತೆ ಚರಣ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಈ ಸತಿ ಬಿಟ್ಬಿಡ್ತಾರೆ ಅಂತೇಳಿ ವಾಪಸ್ ಬಂದೆ. ಆ ಕರುನ ನೀವು ಆ ಮಗುವನ್ನು ಹಿಡ್ಕೊಂಡಿತ್ತಲ್ಲ, ವಿಡಿಯೋ ತುಂಬ ವೈರಲ್ ಆಗಿದೆ, ನೋಡಿದೆ, ತುಂಬ ಖುಷಿಯಾಯಿತು. ರೈತರ ಜೀವನ ಆ ರೀತಿ ನಡೆದಿರುವಂಥದ್ದು. ಎರಡನೇದಾಗಿ, ಬೆಂಗಳೂರಲ್ಲಿರುವಂಥ ಪ್ರತಿಯೊಬ್ಬ ಉದ್ಯಮಿನೂ ಸಹ ನೀವು ಚಾಟಿ ಮೀನಿನ ಕಥೆನೇ, ಹೆಚ್ಚು ಕಮ್ಮಿ ನಿಮ್ಮ ಕಥೆನೇ. ಅಷ್ಟು ಸುಲಭವಾಗಿ ಯಾರು ಬಂದಿರಲ್ಲ ಅನ್ಸುತ್ತೆ ಶೇಖರ್ ಅವರೇ. ನಾವು ಸಹ ಊರಲ್ಲಿದ್ದವಾಗ ನಾವು ಏನು ಕೆಲಸ ಮಾಡ್ತಾ ಇದ್ದಿಲ್ಲ. ಸ್ವಲ್ಪ ಶರ್ಟ್ ಕಾಲರ್ ಎಲ್ಲ ಎತ್ಕೊಂಡು ಮಡ್ಚ್ಕೊಂಡೇ ಹೋಗ್ತಾ ಇದ್ದವರು. ಯಾವಾಗ ಬೆಂಗಳೂರಿಗೆ ಬಂದೀವೋ ಜೀವನ ಅನ್ನೋದು ಅವಾಗಲೇ ಗೊತ್ತಾಗೋದು. ಲೋಟ ತೊಳೆಯೋದ್ರಿಂದ, ಬಳಸೋದ್ರಿಂದ, ಪಾತ್ರ ತೊಳೆಯೋದ್ರಿಂದ, ನೆಲ ಒರೆಸೋದ್ರ ತನಕ ನಾವೆಲ್ಲ ರೆಡಿಯಾಗಿ ಬಿಟ್ಟಿದ್ದೀವಿ. ಆವಾಗಲೇ ನಾವು ಯಾವತ್ತೂ ಸಹ ಊರೆಲ್ಲ ಕೆಲಸ ಮಾಡಿಲ್ಲ. ಆಮೇಲೆ ನಮ್ಮ ದಕ್ಷಿಣ ಕನ್ನಡದವ್ರಿಗೆ ಇರುವಂಥ ಕಲ್ಪನೆಗಳೇನೆಂದರೆ, ನಾವು ಎಷ್ಟೇ ಕಷ್ಟ ಇರಲಿ, ಇಲ್ಲಿ ಬೆಂಗಳೂರಲ್ಲಿ ಸಾಲ ಎಷ್ಟೇ ಇರಲಿ, ಆದರೆ ಊರಲ್ಲೊಂದು ಮನೆ ಕಟ್ಟೋದೇ ಚೆಂದ. ಅಕ್ಕ ತಂಗಿ ಮದುವೆ ಮಾಡಿಸೋದು, ಹುಡುಗನ ನೋಡಿ ಮಾಡಿಸೋದೇ. ಸಾಲ ಆದರೂ ಪರವಾಗಿಲ್ಲ, ಒಳ್ಳೆ ಪ್ಯಾಂಟ್ ಶರ್ಟು, ಒಂದು ಬ್ಯಾಗ್, ಸೂಟ್ ಕೇಸು, ಗತ್ತಲ್ಲಿ ಹೋಗೋದು ಊರಿಗೆ. ಅದು ಮಾತ್ರ ನಾವು ಮಿಸ್ಸೇ ಮಾಡಲ್ಲ. ಆಮೇಲೆ ಆ ಊರಿಗೆ ಏನಾದರೂ ನಮ್ದು ಆ ಕಾಣಿಕೆ ಇರಬೇಕು. ಆ ಊರಿಗೆ ಒಂದೇ ಸ್ಕೂಲಿಗೆ ಒಂದು ಕರೆಂಟ್ ಇರಬೇಕು, ಇಲ್ಲ ಸ್ಕೂಲ್ಗೆ ಒಂದು ಪೇಂಟ್ ಇರಬೇಕು, ಇಲ್ಲ ದೇವಸ್ಥಾನಕ್ಕೆ ಒಂದು ಕಾಣಿಕೆ ಇರಬೇಕು. ಅದರಲ್ಲೂ ವಿಶೇಷವಾಗಿ ಬೈಂದೂರು ಮತ್ತು ನಮ್ಮ ಉಡುಪಿಯಲ್ಲಿ ಆ ಊರಿಗೆ ಏನಾದರೂ ಸಹಾಯ ಮಾಡಲೇಬೇಕು, ಆ ಊರ ಜೊತೆ ಇರಲೇಬೇಕು ಅನ್ನುವಂಥದ್ದು ಅದು ಕಲ್ಪನೆ. ನಮ್ಮೂರು ಚೆನ್ನಾಗಿರ್ಬೇಕಂತ. ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುವಣ್ಣ ಈ ಬೆಂಗಳೂರು ಹುಡುಗರ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾರೆಲ್ಲ. ಯಾಕಂದರೆ ಅವರಲ್ಲಿರುವಂಥ ಸರಳತೆ, ನಾವು ಏನಾದರೂ ಮಾಡಬೇಕು ಊರಿಗೆ ಅಂತ. ಅವ್ರಿಗೆ ಮತ್ತೆ ದೊಡ್ಡವರು, ಬಡವರು, ಚಿಕ್ಕವರು, ಜಾತಿ, ಧರ್ಮ ಏನೂ ಇಲ್ಲ. ನಾನು ಜನರ ಜೊತೆಗೆ ಇರಬೇಕು ಅಷ್ಟೇ ಉದ್ದೇಶ ಇರುವಂಥದ್ದು. ಅವರು ಬರೇ ನಿಮ್ಮ ಬೈಂದೂರು ಶಾಸಕರಲ್ಲ, ಇಡೀ ದೇಶದಲ್ಲೇ ಈ ರೀತಿ ಒಬ್ಬ ಸರಳ ಸಜ್ಜನಿಕೆ ಶಾಸಕ, ಒಂದು ಪಂಚೆ ಹಾಕೊಂಡು, ಒಂದು ಬ್ಯಾಗ್ ಹಾಕೊಂಡು ಬರೀ ಕಾಲಲ್ಲಿ ನಡೆದಾಡುವ ಶಾಸಕ ಇದ್ರೆ ಅದು ಗುರುವಣ್ಣ ಮಾತ್ರ. ಬೈಂದೂರಲ್ಲಿ ಇಲ್ಲಿ ತನಕ ಯಾರೋ ಸಚಿವರಾಗಿಲ್ಲ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ. ಇನ್ನೊಂದು 2 ವರ್ಷದಲ್ಲಿ ಸಚಿವರಾಗೋದಿದ್ರೆ ಮೊದಲನೇದಾಗಿ ಗುರುವಣ್ಣ. ಯಾಕಂದ್ರೆ ಅವ್ರ ಕೆಲಸ ಅಷ್ಟಿದೆ. ನಮ್ಗೆ ಗೊತ್ತು, ನಾವು ಅವಲೇ ಮಾತಾಡ್ಕೊತ ಇದ್ದೀವಿ. ಗುರುವಣ್ಣ ಖಂಡಿತ ಅವರು ಆಗಲ್ಲ ಅಂದ್ರೆ ಅವ್ರು ಬಿಡಲ್ಲ, ಅವ್ರ ಪಕ್ಷ ಮಾಡುತ್ತೆ ಅನ್ನುವಂಥ ನಂಬಿಕೆ, ವಿಶ್ವಾಸ ನನಗಿದೆ. ಅವರು ಸಾಮಾನ್ಯ ಶಾಸಕರು. ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸರ್ಕಾರದ ಪರಿಸ್ಥಿತಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ ಅವರಿಗೆ ದುಡ್ಡು ಸಿಗಲ್ಲ. ಯಾವ ಹಳ್ಳಿಯಲ್ಲಿ ಕೆಲಸ ಮಾಡೋಕೆ ಸರ್ಕಾರದಿಂದ ಈ ಫ್ರೀ ಕೊಡ್ತಾ ಇದ್ದಾರಲ್ಲ, ಬಸ್ಸು ಗಿಸ್ಸು, ಅದಕ್ಕೆಲ್ಲ ಯಾವ ರಸ್ತೆಗೂ
ಮಣ್ಣು ಹಾಕೋದಿಲ್ಲ, ಆ ಥರ ಸ್ಥಿತಿ ಇದೆ. ಅದರ ನಡುವೆನೂ ಬೈಂದೂರಿಗೆ ಬೈಂದೂರು ಉತ್ಸವ ಮಾಡಿ ಉಸ್ತುವಾರಿ ಸಚಿವರನ್ನ ಕರೆಸಿ ಅವ್ರ ಬಾಯಲ್ಲಿ ನಾನು ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ ಅನ್ನೋ ತಮ್ಮ ಮಾತನ್ನೆಲ್ಲ ಕೇಳ್ತಾ ಇದ್ದೀವಲ್ಲ, ತುಂಬ ಖುಷಿ ಆಗುತ್ತೆ. ಗುರುವಣ್ಣ ಎಷ್ಟು ಬುದ್ಧಿವಂತರಿದ್ದಾರೆ, ಆ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಎಷ್ಟು ಪಿಟ್ಟಾಗಿದ್ದಾರೆ. ಆಮೇಲೆ ಟೀಕೆಗಳು, ನಾವು ಯಾವತ್ತು ಜಾಸ್ತಿ ಕೆಲಸ ಮಾಡ್ತೀವಿ ಅವತ್ತು ಟೀಕೆಗಳು ಇದ್ದೇ ಇರ್ತವೆ. ನಾವು ಸುಮ್ಮನೆ ಮನೆ ಹತ್ರ ಇದ್ದು ಜನರ ಕೈ ಸಿಕ್ಕಿಲ್ಲ ಅಂದರೆ ಯಾವ ಟೀಕೆನೂ ಬರಲ್ಲ. ಆದ್ದರಿಂದ ನೀವು ಕೆಲಸಗಾರರಾಗಿರೋದ್ರಿಂದ ನಿಮಗೆ ಟೀಕೆಗಳು ಮತ್ತು ನಿಮ್ಮನ್ನು ವಿರೋಧ ಮಾಡುವವರು ಒಂದಿಷ್ಟು ಜನ ಪುಡಿ ರಾಜಕಾರಣಿಗಳು ಇದ್ದೇ ಇರ್ತಾರೆ, ಅದು ಎಲ್ಲೋದ್ರೂ ಇರ್ತಾರೆ. ಆದ್ದರಿಂದ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಬೆಂಗಳೂರಿನ ಜನತೆ ಇದ್ದಾರೆ. ನಿಮಗೆ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೂ ಬೆಂಗಳೂರಿನವ್ರು ನಿಮ್ಮ ಎಲೆಕ್ಷನ್ಗಂತೂ ನಿಮ್ಮ ಜೊತೆಗೆ ಯಾವಾಗ ಓಡಾಡ್ತಾರೆ. ಗುರುವಣ್ಣನ ಬೇಕಂತ ನಮ್ಮ ಖಂಡಿತ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಇರುವಂಥ ಎಲ್ಲ ಯುವಕರು, ಅವರಿಗೆ ಯಾವ್ದು ಕುಂದಾಪುರ ಹಬ್ಬ ಇರ್ಬೋದು, ಯಾವುದೇ ಹಬ್ಬ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಅಲ್ಲಿ ಅವರು ಖಂಡಿತವಾಗಲೂ ಕೆಲಸ ಮಾಡ್ತಾರೆ ಮತ್ತು ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಮ ಜೊತೆಗೆ ಇರೋದಂದರೆ MLA ಜೊತೆಗೆ ಇರೋದಲ್ಲ, ಆ ಜನರ ಜೊತೆ, ಬೈಂದೂರಿನ ಊರ ಜೊತೆಗೆ ನಾವು ಇದ್ದೀವಿ ಅನ್ನುವಂಥ ಕಲ್ಪನೆ. ಆಮೇಲೆ ನಮ್ಗೆ ಯೋಗ್ಯವಾದಂಥ MLA ಬೇಕು, ನಮ್ಮ ಜನಪ್ರತಿನಿಧಿ ಬೇಕು, ನಮ್ಮ ಊರನ್ನು ಡೆವಲಪ್ ಮಾಡೋನು ಬೇಕು. ಆ ಚಿಂತನೆಗಳನ್ನು ಭಾರಿ ಬುದ್ಧಿವಂತರು ಆ ರೀತಿ ಚಿಂತನೆಗಳನ್ನು ಮಾಡಿಕೊಂಡು, ಮತ್ತು ನಿಮಗೆ ಬೈಂದೂರಿಗಿಂತನೂ ಹೆಡ್ ಆಫೀಸ್ ಬೆಂಗಳೂರೇ, ಆ ಊರಿನ ಓಟ್ಗಳನ್ನು ಬದಲಾವಣೆ ಮಾಡುವಂಥದ್ದು. ಮತ್ತು ಇಲ್ಲಿ ಎಲ್ಲರೂ ಸಹ ಊರನ್ನು ಪ್ರೀತಿ ಮಾಡುವಂಥ ಜನ ಇರೋದ್ರಿಂದ ಊರಿನವ್ರಿಗೆ ಏನೇ ತೊಂದರೆ ಆದರೂ ಸಹ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಏನೇ ತೊಂದರೆ ಆದರೆ, ಯಾವ ರೌಡಿಗಳಿಂದ ಇರ್ಬೋದು, ಯಾವ ಇಲಾಖೆ ಇಂದ ಇರ್ಬೋದು, ಹೋಟ್ಲಿಗೆ ಇರ್ಬೋದು, ಬೇಕ್ರಿಗೆ ಇರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳುವಂಥ ನಿಮ್ಮ ಕೆಲಸ ನಾವು ಕಮ್ಮಿ ಮಾಡ್ತಾ ಇದ್ದೀವಿ. ಮತ್ತು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಶುಭವಾಗಲಿ. ನಿಮ್ಮ ಈ ಅವಿರತ ಹೋರಾಟ ರಾಜಕೀಯ ಇದ್ದೇ ಇರುತ್ತೆ. ಜನಸಾಮಾನ್ಯರ ಪರವಾಗಿ ಹಳ್ಳಿಗಳಲ್ಲಿ ಅನೇಕ ಕೊಚಿನ್ ಸಿಪ್ ಅನ್ನುವಂಥ ಒಂದು ಕಾರ್ಖಾನೆ ತರುವಂಥ ತಮಾಷೆ ಮಾತಲ್ಲ, ತುಂಬ ಅದ್ಭುತವಾಗಿರುವಂಥದ್ದು. ಆ ರೀತಿ ಕಾರ್ಖಾನೆಗಳು ಅಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಆ ಜನಸಮೂಹ, ಆ ಕಾರ್ಯಕ್ರಮ, ಆ ಜನ ಸೇರಿರುವಂಥದ್ದು. ಕಾರ್ಯಕ್ರಮ ಮಾಡಿದ್ರೆ ಜನ ಸೇರಲ್ಲ. ಯಾವ MLA ಮಾಡಿದ್ರು ಇವತ್ತು ಬೆಂಗಳೂರು ನಗರದಲ್ಲಿ 500 ಜನ ಸೇರಿಸೋದು ಕಷ್ಟ ಇದೆ. ನೀವು ಜನರ ಜೊತೆಗೆ ಇರೋದ್ರಿಂದ ಜನನಾಯಕರಾಗಿದ್ದೀರಾ. ಇದನ್ನೇ ಮುಂದುವರಿಸಿ. ಎಲ್ಲ ನಾವು ಬೆಂಗಳೂರಿನವರೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಶುಭವಾಗಲಿ. ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ ಯಶಸ್ವಿಯಾಗಲಿ. ಮುಂದೆ ನೀವು ಸಚಿವರಾಗಿ ಇವಾಗಲೇ ದೇಶದ ಗಮನ ಸೆಳೆದಿದ್ದೀರಾ, ಇನ್ನೂ ಸಹ ಸೆಳೀರಿ ಅಂತ ಹೇಳ್ತಾ ತಾಯಿ ಭುವನೇಶ್ವರಲ್ಲಿ ಬೇಡ್ಕೊಳ್ಳೋದ್ರ ಮುಖಾಂತರ ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ಗೌಡರು, ಜಗದೀಶ್ ಗೌಡರು, ಮಂಜೇಶ್ ಅವರು ಸಹ ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.